ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಕಾಲದಲ್ಲಿ ಮೊಬೈಲ್ ಅನ್ನ ಮಾಯಾಜಾಲ ನಮ್ಮೆಲ್ಲರನ್ನ ಆವರಿಸಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಹೀಗೆ ಒಬ್ಬ ತಾಯಿ ತನ್ನ 2 ವರ್ಷದ ಪುಟ್ಟ ಮಗುವನ್ನ ಪಕ್ಕದಲ್ಲೇ ಕೂತಿದೆ. ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮೊಬೈಲ್ ನೋಡ್ಕೊಂಡು ಕೂತಿರ್ತಾಳೆ. ಆ ಮಗು ಇದಕ್ಕಿದ್ದಂಗೆ ಎದ್ದು ಹೊರಟೋಗುತ್ತೆ. ಆ ಮಗು ಎಲ್ಗೋಗುತ್ತೆ ಅಂದ್ರೆ ಕಾಡೊಳಗಡೆ ಹೋಗುತ್ತೆ. ಆದ್ರೆ ಆ ತಾಯಿಗೆ ಗೊತ್ತೇ ಆಗೋದಿಲ್ಲ. ಹೀಗೆ ಆ ಮಗು ಕಾಡೊಳಗಡೆ ಹೋಗಿ ಇಡೀ ರಾತ್ರಿ ಕಳಿಬೇಕಾಗುತ್ತೆ. ಆ 2 ವರ್ಷದ ಪುಟ್ಟ ಮಗು. ಇದೊಂದು ಪವಾಡ ಸದೃಶ್ಯದಲ್ಲಿ ಆ ಮಗು ಬದುಕಿ ಬರುತ್ತೆ. ಹೇಗಾಯ್ತು, ಎಲ್ಲಾಯ್ತು ಈ ಘಟನೆ? ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಂಗಣ ಅನ್ನೋ ಒಂದು ಕಾಫಿ ತೋಟದಲ್ಲಿ ನಡೆದಿರೋಂಥ ಒಂದು ವಿಸ್ಮಯ ಇದು. ಇಂದಿನ ಕಾಲದಲ್ಲಿ ಮೊಬೈಲನ್ನು ಮಾಯಾಜಾಲಕ್ಕೆ ನಾವೆಲ್ಲರೂ ಸಿಲುಕಿ ಅದನ್ನೇ ನೋಡ್ತಾ ಕೂತ್ಕೊಂಡು ಎಷ್ಟೋ ಅಚಾತುರ್ಯಗಳು ನಡೆದೋಗುತ್ತೆ. ನಮ್ಮ ನಿರ್ಲಕ್ಷ್ಯ, ತಂದೆ ತಾಯಿಗಳ ಬೇಜವಾಬ್ದಾರಿತನ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗುತ್ತೆ. ಹಾಗಾಗಿರೋಂಥ ಎಷ್ಟೋ ಘಟನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ಕೊಂಗಣ ಅನ್ನೋ ಒಂದು ಗ್ರಾಮ. ಅಲ್ಲಿ ಮೈಸೂರು ಜಿಲ್ಲೆ ಹುಣಸೂರಿನ ದಂಪತಿಗಳು ಅಂದ್ರೆ ಸುನಿಲ್ ಮತ್ತೆ ನಾಗಿಣಿ ಅನ್ನೋ ಇಬ್ರು ದಂಪತಿಗಳು ಈಗ ಕೊಡಗಲ್ಲಿ ಕಾಫಿ ಕೊಯ್ಲು ನಡೀತಾ ಇದೆ. ಹಾಗಾಗಿ ಕಾಫಿ ಕೊಯ್ಲಿಕ್ಕೆ ಅಂತ ಇದೇ ಕೊಂಗಣ ಗ್ರಾಮಕ್ಕೆ ಬಂದಿದ್ದಾರೆ. ತನ್ನ 2 ವರ್ಷದ ಪುಟ್ಟ ಮಗುವನ್ನ ನೋಡ್ಕೊಳಕ್ಕೆ ಯಾರು ಇರಲ್ಲ ಅನ್ನೋ ಕಾರಣಕ್ಕೆ ಆ ತಾಯಿ ಏನ್ ಮಾಡಿದಾರೆ, ಜೊತೆಲೆ ಕರ್ಕೊಂಡು ಹೋಗಿದ್ದಾರೆ. ಶನಿವಾರ ಮಧ್ಯಾಹ್ನ ಆಗಿದೆ. ಊಟಕ್ಕೆ ಬಿಟ್ಟಿದ್ದಾರೆ ಅನ್ಸುತ್ತೆ. ಮಧ್ಯಾಹ್ನ ಆಗಿದೆ, ಊಟನೂ ಮಾಡಿದ್ದಾರೆ. ಈ ತಾಯಿ ಆಯ್ತು ಊಟ ಎಲ್ಲ ಆದ್ಮೇಲೆ ಈಗೇನು ಇನ್ನೇನಿಲ್ಲ, 5 ನಿಮಿಷ ಫ್ರೀ ಆದ್ರೆ ಸಾಕು ಮೊಬೈಲ್ ನೋಡ್ಬಿಡೋಣ ಅನ್ನೋ ಒಂದು ಇಂಟೆನ್ಷನ್. ಹಾಗಾಗಿ ಮೊಬೈಲ್ ನೋಡ್ಕೊಂಡು ಅದರಲ್ಲೇ ಕಳೆದೋಗ್ಬಿಡ್ತಾರೆ. 2 ವರ್ಷದ ಮಗು ಪಕ್ಕದಲ್ಲೇ ಇದೆ. ಆ ತಾಯಿ ಏನ್ ಮಾಡ್ತಾಳೆ ಅಂದ್ರೆ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲೇ ಮುಳುಗ್ಬಿಡ್ತಾರೆ. ಆ ಮಗು ಇದಕ್ಕಿದಂಗೆನೆ ಒಂದು ಸುಮಾರು ತಾಯಿ ಕೂತಿದಂತ 1 ಕಿಲೋಮೀಟರ್ ದೂರ ಅಂದ್ರೆ ಆ ಕಾಫಿ ತೋಟ ಏನಿದೆ, ಕಾಫಿ ತೋಟದೊಳಗಡೆ ಹೊರಟೋಗ್ಬಿಡುತ್ತೆ. 1 ಕಿಲೋಮೀಟರ್ ದೂರಕ್ಕೆ ಹೊರಟೋಗ್ಬಿಡುತ್ತೆ. ಈ ತಾಯಿಗೆ ಗೊತ್ತೇ ಆಗೋದಿಲ್ಲ, ಮೊಬೈಲ್ ಒಳಗೆ ಮುಳುಗೋಗ್ಬಿಟ್ಟಿದ್ದಾಳೆ. ಸರಿ, ತನ್ನ ಮಗು 2 ವರ್ಷದ ಪುಟ್ಟ ಮಗು ಸುನನ್ಯ ಅಂತ ಅವೆಲ್ಲ ಕಾಣಿಸ್ತಾ ಇಲ್ವಲ್ಲ, ಮೊಬೈಲ್ ಎಲ್ಲ ನೋಡಾಯ್ತು. ತದನಂತರ ನೋಡಿದರೆ ಮಗು ಕಾಣಿಸ್ತಾ ಇಲ್ಲ. ಗಾಬರಿ ಆಗಿದೆ, ಹುಡ್ಕೋಕ್ಕೆ ಶುರು ಮಾಡಿದ್ದಾರೆ ಅಂತ ಅಲ್ಲಿ ಕಾಫಿ ಕೊಯ್ಲು ಮಾಡ್ತಿದ್ದಂಥವ್ರೆಲ್ಲರೂ ಹುಡುಕಿದ್ದಾರೆ. ಎಲ್ಲೂ ಕಾಣಿಸ್ತಾ ಇಲ್ಲ. ಅಳುವ ಒಂದು ಸೌಂಡು ಕೂಡ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂತಂದ್ರೆ, ಈ ಕೊಂಗಣ ಅನ್ನೋ ಗ್ರಾಮ ಕಾಫಿ ತೋಟ ಇದೆಯಲ್ಲ, ಅಲ್ಲಿ ನಾಗರಹೊಳೆ ಅಭಯಾರಣ್ಯ ಏನಿದೆ ಅದು ತುಂಬಾ ಹತ್ರ ಆಗುತ್ತೆ ಅಲ್ಲಿಗೆ. ಹಾಗಾಗಿ ಅಲ್ಲೆಲ್ಲರೂ ಕೂಡ ಸುತ್ತಮುತ್ತ ಸಾಕಷ್ಟು ಹುಲಿಗಳ ಕಾಟ ಇದೆ. ಇವರು ಆ ಭಯ ಅಂದ್ರೆ ಹುಲಿ ಎಲ್ಲೋ ಎತ್ಕೊಂಡು ಹೋಗ್ಬಿಟ್ಟಿದೆ ಅನ್ನೋ ಭಯದಲ್ಲಿ ತುಂಬಾ ಹುಡುಕಾಡ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಎಲ್ಲರೂ ಸೇರಿ ಶರೀ ಗಣಪತಿ ಅನ್ನೋರ ಕಾಫಿ ತೋಟದಲ್ಲಿ ಕಾಫಿನ ಕೊಯ್ತಾ ಇರ್ತಾರೆ, ಹಣ್ಣುಗಳನ್ನ ಕೊಯ್ತಾ ಇರ್ತಾರೆ. ಅವರು ಮಾಲೀಕರಿಗೂ ವಿಷಯನ ತಿಳಿಸಿದ್ದಾರೆ. ಹೀಗಾಗ್ಬಿಟ್ಟಿದೆ, ಮಗು ಕಾಣಿಸ್ತಾ ಇಲ್ಲ, ಇಲ್ಲೇ ಪಕ್ಕದಲ್ಲಿ ಕೂತಿತ್ತು, ನಾನು ಮೊಬೈಲ್ ನೋಡ್ಕೊಂಡಿದ್ದೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ ಅಂತ. ಅವ್ರನ್ನ ಸರಿ ಅಂತಂದ್ಬಿಟ್ಟು ಎಲ್ಲ ಕಡೆ ಹುಡುಕಾಡಿದ್ದಾರೆ. ಮಾಲೀಕರು, ಆಳುಗಳು ಎಲ್ಲರೂ ಸೇರಿ ಹುಡುಕಾಡಿದ್ದಾರೆ. ಆದ್ರೆ ಮಗುವಿನ ಸುಳಿವೇ ಇಲ್ಲ. ಅವ್ರಿಗೆ ಫುಲ್ ಭಯ ಆಗಿದೆ ದಂಪತಿಗಳಿಗೆ. ಎಲ್ಲ ಏನೋ ಆಗ್ಬಿಟ್ಟಿದೆ ಅಂದ್ರೆ ಅವ್ರು ಫಸ್ಟ್ ಬಂದಿದೆ ಅವ್ರ ತಲೆಗೆ, ಇಲ್ಲ ಹುಲಿಗಳ ಕಾಟ ಇರೋದ್ರಿಂದನೇ ನನ್ನ ಮಗಳು ಸುನನ್ಯನ ಎತ್ಕೊಂಡು ಹೋಗ್ಬಿಟ್ಟಿದೆ ಹುಲಿ ಅನ್ನೋ ಒಂದು ಇದಕ್ಕೇನೆ ಬರ್ತಾರೆ. ಇದು ಮಧ್ಯಾಹ್ನದಿಂದ ಸಂಜೆ ತನಕ ಹುಡುಕಾಡಿದ್ದಾರೆ. ಮಾಲೀಕರು ಎಲ್ಲರೂ ಹುಡುಕಾಡಿದ್ದಾರೆ. ಸುತ್ತಮುತ್ತ ಎಲ್ಲ ಕಡೆ ಹುಡುಕಾಡಿದ್ರು ಆ ಮಗುವಿನ ಸುಳಿವೇ ಇಲ್ಲ. ಅಟ್ಲೀಸ್ಟ್ ಬೇಡ, ಎಲ್ಲೋ ಹೋಗಿದ್ರು ಮಗು ಎಲ್ಲೋ ಸಿಲುಕಿದ್ರು ಅಳಬೇಕಾಗಿತ್ತಲ್ಲ, ಅಳುವ ಒಂದು ಸೌಂಡ್ ಆದ್ರೂ ಕೇಳಿಸಿದ್ರೆ ಇಲ್ಲ ಇಲ್ಲೇ ಹೋಗಿರ್ಬೋದು ಅಂತ ಗಮನಿಸ್ತಾ ಇದ್ರ ಏನೋ. ಆದ್ರೆ ಆ ಮಗು ಅತ್ತೇ ಇಲ್ಲ, ಎಲ್ಲೂ ಸುಳಿವಿಲ್ಲ. ಸಂಜೆ ತನಕನೂ ಹುಡುಕಾಡಿದ್ರು. ಶನಿವಾರ ಮಧ್ಯಾಹ್ನದಿಂದ ಸಂಜೆ ತನಕನೂ ಹುಡುಕಾಡಿದ್ರು. ಎಲ್ಲೂ ಕೂಡ ಮಗುವಿನ ಸುಳಿವಿಲ್ಲ, ಅಳುವ ಸೌಂಡು ಇಲ್ಲ, ಸರ ಅನ್ನೋ ಒಂದು ಸೌಂಡು ಇಲ್ಲ. ಹಾಗಾಗಿ ಎಲ್ಲ ಕಡೆ ಹುಡುಕಾಡಿ ತದನಂತರ ಇಲ್ಲ ಮಗುಗೇನೋ ಆಗಿರ್ಬೋದು, ಏನು ಮಾಡೋದು ಬೇರೆ ಅಂತಂದಾಗ ಇನ್ನು ಅರಣ್ಯ ಸಿಬ್ಬಂದಿಗೆ ಮಾಹಿತಿನ ಕೊಡ್ತಾರೆ, ಪೊಲೀಸ್ ಅವರಿಗೆ ಮಾಹಿತಿನ ಕೊಡ್ತಾರೆ, ಈ ಥರ ಮಗು ಕಳೆದೋಗಿದೆ ಅಂತ. ಅಲ್ಲಿಗೆ RFO ಬರ್ತಾರೆ, ಅರಣ್ಯ ಸಿಬ್ಬಂದಿನ ಕಳಿಸ್ತಾರೆ. ಸುಮಾರು 20 ಜನ ಅರಣ್ಯ ಸಿಬ್ಬಂದಿಗಳನ್ನ ಕಳಿಸ್ತಾರೆ. ಸಂಜೆಯಿಂದ ಎಲ್ಲ ಅರಣ್ಯ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಅವರು ಎಲ್ಲರೂ ಕೂಡ ರಾತ್ರಿ 9 ಗಂಟೆ ತನಕನೂ ಮೈ ಕೊರೆಯುವ ಚಳಿಯಲ್ಲಿ ಹುಡುಕಾಡಿ ಅವ್ರಿಗೂ ಸಾಕಾಗೋಗುತ್ತೆ. ಆಗ ಅವ್ರು ಅನ್ಕೊಳ್ಳೋದಷ್ಟೇ, ಇಲ್ಲ ಇಲ್ಲಿ ಹುಲಿಗಳ ಕಾಟ ಇರೋದ್ರಿಂದ ಮಗು ಏನೋ ಪ್ರಾಬ್ಲಮ್ ಆಗಿದೆ, ಇಲ್ಲಾಂದ್ರೆ ಸೌಂಡ್ ಆದರೂ ಮಾಡಬೇಕಾಗಿತ್ತು ಅಂತ. ಆವಾಗೇನೋ ಮೊಬೈಲ್ ಜಾಲದೊಳಗಡೆ ಅಥವಾ ಮೊಬೈಲ್ ಒಳಗೆ ಮುಳುಗೋಗ್ಬಿಡ್ತೀವಿ. ತದನಂತರ ಅದರಿಂದ ಆದಂಥ ತಪ್ಪುಗಳನ್ನ ತಾಯಿ ತಂದೆಗಳು ಅರಗಿಸ್ಕೊಳ್ಳೋದು ಕಷ್ಟ. ಅವರು ಫುಲ್ಲು ಹೆದರ್ಕೊಂಡು ಭಯ ಪಟ್ಕೊಂಡು, ಇಲ್ಲ ನಮ್ಮ ಮಗು ಕಳೆದೋಯ್ತು, ನಮ್ಮ ಮಗುಗೆ ಏನೋ ಆಗ್ಬಿಟ್ಟಿದೆ, ನಾವು ಒಂದು ಸಣ್ಣ ಬೇಜವಾಬ್ದಾರಿತನ ಈ ಥರ ಮಾಡ್ಬಿಡ್ತಲ್ಲ ಅಂತ ತುಂಬ ಹೆದರ್ಕೊಂಡು ತುಂಬ ಅಳ್ತಾರೆ, ಗೋಳಾಡ್ತಾರೆ. ಅವ್ರ ಆಕ್ರಂದ ನಾವು ಮುಗಿಲು ಮುಟ್ಟುತ್ತೆ, ಇಲ್ಲ ನಮ್ಮ ಮಗು ಕೈ ಬಿಟ್ಟು ಹೋಗಿದೆ, ಇನ್ನೆಂದು ನನ್ನ ಮಗಳು ಸುನನ್ಯ ನನ್ನ ಕೈ ಸೇರಲ್ಲ ಅಂತ ತಾಯಿ ನಾಗಿಣಿ ತಂದೆ ಸುನಿಲ್ ಇಬ್ಬರು ಕೂಡ ಅಳ್ತಾ ಇರ್ತಾರೆ. ಆದರೆ ಪ್ರಯೋಜನ ಏನಿದೆ? ಜಾಗೃತಿ ವಹಿಸ್ಬೇಕಾಗಿತ್ತಲ್ವ. ಆಯಿತು, ರಾತ್ರಿ ಕಾರ್ಯಾಚರಣೆನ ನಿಲ್ಲಿಸ್ತಾರೆ. ಬೆಳಗಿನ ಜಾವನೂ ಕೂಡ ಸುಳಿವಿಲ್ಲ. ಮತ್ತೆ ಹುಡುಕಕ್ಕೆ ಶುರು ಮಾಡ್ತಾರೆ. ಭಾನುವಾರ ಆದ್ರೂ ಕೂಡ ಅರಣ್ಯ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸ್ ಅವರಾಗಿರ್ಬೋದು ಯಥಾಸ್ಥಿತಿ ಮತ್ತೆ ಹುಡುಕಕ್ಕೆ ಶುರು ಮಾಡ್ತಾರೆ. ಒಂದೇ ಅವ್ರ ತಲೆಯಲ್ಲಿ ಇದ್ದಿದ್ದು
ತುಂಬ ಹುಲಿಗಳ ಕಾಟ ಇದೆ, ಮಗು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಎಲ್ಲ ಕಡೆ ಹುಡುಕ್ತಾರೆ, ಎಲ್ಲೂ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಅವಾಗ ಅನಿಲ್ ಕಾಳಪ್ಪ ಅನ್ನೋರು, ಅದೇ ಗ್ರಾಮದ ಅನಿಲ್ ಕಾಳಪ್ಪ ಅವರು ನಾಯಿಗಳನ್ನ ಸಾಕೊಂಡಿದ್ದಾರೆ. ಅಲ್ಲಿ ಓರಿಯಾ ಅನ್ನೋ ಒಂದು ನಾಯಿ, ಅದನ್ನು ಕೂಡ ನಾಯಿಗಳನ್ನೂ ಕೂಡ ಕರ್ಕೊಂಡ್ಬರ್ತಾರೆ. ಆ ಎಲ್ಲ ನಾಯಿಗಳನ್ನ ಕರ್ಕೊಂಡ್ಬಂದಾಗ ಓರಿಯೋ ನಾಯಿನೂ ಇರುತ್ತೆ. ಮತ್ತೆ ಅರಣ್ಯ ಸಿಬ್ಬಂದಿಗಳು, ಪೊಲೀಸರು ಎಲ್ಲರೂ ಕೂಡ ಹುಡುಕಕ್ಕೆ ಶುರು ಮಾಡ್ತಾರೆ. ತಂದೆ ತಾಯಿಗಳ ಮುಖದಲ್ಲಿ ಒಂದು ಭಯ, ನಡುಕ ಇದ್ದೇ ಇದೆ. ಅಂದ್ರೆ ಒಂದು ದಿನ ರಾತ್ರಿ, ಇಡೀ ರಾತ್ರಿ ಎಷ್ಟು ಚಳಿ ಇದೆ ಅಂದ್ರೆ, ಅದರಲ್ಲೂ ಕೊಡಗಲ್ಲಿ ಭಯಂಕರ ಚಳಿ ಇದೆ, ಮೈ ಕೊರೆವ ಚಳಿ. ಹೊರಗಡೆ 6 ಗಂಟೆ ಅಲ್ಲ 5 ಗಂಟೆಯಿಂದನೇ ಹೊರಗಡೆ ಹೋಗಕ್ಕೆ ಆಗಲ್ಲ, ಅಂಥ ಒಂದು ಚಳಿ ಇದೆ. ಈ ಚಳಿಲಿ ಮಗು ಎಲ್ಲಿರಕ್ಕೆ ಸಾಧ್ಯ ಇಲ್ಲ, ಕೈ ತಪ್ಪು ಹೋಗಿದೆ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮಾಡೋದು ಅಂತಂದ್ಬಿಟ್ಟು ಅನಿಲ್ ಕಾಳಪ್ಪ ಅವ್ರ ನಾಯಿಗಳಿರ್ತಾವಲ್ಲ, ನೋಡೋಣ ನಾಯಿಗಳ ವಾಸನೆಯಿಂದೇನಾದ್ರೂ ನಾಯಿಗಳು ಗೊತ್ತು ಮಾಡ್ಬೋದು ಅಂತ ನಾಯಿಗಳನ್ನ ಕರ್ಕೊಂಡ್ಬರ್ತಾರೆ. ಅದರಲ್ಲಿ ನಾಯಿಗಳೆಲ್ಲ ಹುಡುಕಾಟ ಶುರು ಮಾಡ್ತೇವೆ. ಅದರಲ್ಲಿ ಒಂದು ನಾಯಿ ಓರಿಯೋ ಅಂತ. ಆ ನಾಯಿ ಮಗು ಎಲ್ಲಿದೆ ಅಂತ ಕಂಡುಹಿಡಿಯುತ್ತೆ. ಎಲ್ಲಪ್ಪ ಇರುತ್ತೆ ಅಂತಂದರೆ, ನಾನು ಹೇಳಿದ್ನಲ್ಲ ಮೊದಲೇ, ಹಾಗೆ ಆ ನಾಗಿಣಿ ಅನ್ನೋ ತಾಯಿ ಇದ್ಲಲ್ಲ, ಅಲ್ಲಿಂದ ಸುಮಾರು 1 ಕಿಲೋಮೀಟ್ರು ದೂರ, ಅಂದರೆ ಫುಲ್ ಕಾಫಿ ತೋಟ, ಕಾಡು, ನಿರ್ಜನ ಪ್ರದೇಶ. ಆ ಕಾಡಿನ ಒಂದು ತಗ್ಗಲ್ಲಿ ಆ ಮಗು ಕೂತಿದೆ. ಅಳ್ತಾ ಇಲ್ಲ, ಕಣ್ಣೀರು ಬಂದಿಲ್ಲ, ಆ ಮಗು ಸುಮ್ಮನೆ ಕೂತಿದೆ. ನೋಡಿ ಎಷ್ಟೊಂದು ಆಶ್ಚರ್ಯ, ಒಂದು ಭಯಾನಕ ಅಂತ. ಏಕೆಂದರೆ ಅಲ್ಲಿ ಸಂಜೆ 6 ಗಂಟೆ ಆದ ತಕ್ಷಣನೇ ಇಲ್ಲಿ ಹುಲಿಗಳ ಕಾಟ ಅಂತ ಅಂದ್ಬಿಟ್ಟು ಕೆಲಸನ ಕೈ ಬಿಟ್ಟು ಮನೆಗೆ ಹೋಗ್ತಾರೆ ಅಂತ ಒಂದು ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ಆ ಮಗು ರಾತ್ರಿ ಅಂದರೆ ಮಧ್ಯಾಹ್ನ ಸುಮಾರು 1 ಗಂಟೆಯಿಂದ 2 ಗಂಟೆ ಅಂತರದಲ್ಲಿ ಮಿಸ್ ಆದಂಥ ಮಗು ಶನಿವಾರ ಮಧ್ಯಾಹ್ನದಿಂದ ರಾತ್ರಿ, ಲೇಟ್ ನೈಟ್ ರಾತ್ರಿ ಎಲ್ಲ ಆ ಕೊರೆಯುವ ಚಳಿಲಿ ಬೆಳಿಗ್ಗೆ 10 ಗಂಟೆ, ಭಾನುವಾರ ಬೆಳಿಗ್ಗೆ 10 ಗಂಟೆ ಆಗಿದೆ ಸುಮಾರು. ಆವಾಗ ಮಗುನ ಆ ಓರಿಯಾ ಅನ್ನೋ ಒಂದು ನಾಯಿ ಗೊತ್ತು ಮಾಡುತ್ತೆ. ಒಂದು ತಗ್ಗಲ್ಲಿ, ಕಾಫಿ ತೋಟದ ಒಂದು ತಗ್ಗಿನ ಪ್ರದೇಶದಲ್ಲಿ ಸುಮ್ಮನೆ ಕೂತಿದೆ, ಒಂದು ಕಾಫಿ ಗಿಡದ ಪಕ್ಕ ಕೂತಿದೆ ಮಗು. ಏನು ಹೇಳಬೇಕು, ಇದೊಂದು ಪವಾಡನ ಅಥವಾ ಒಂದು ವಿಸ್ಮಯನ ಗೊತ್ತಿಲ್ಲ. ಎಲ್ಲರೂ ತೀರ್ಮಾನಕ್ಕೆ ಬಂದಿದ್ದು ಒಂದೇ, ಇಲ್ಲ ಇಲ್ಲಿ ಹುಲಿ ಇದೆ, ಎತ್ಕೊಂಡು ಹೋಗ್ಬಿಟ್ಟಿದೆ ಮಗುನ ಅಂತ. ಆದರೆ ಎಲ್ಲ ಅರಣ್ಯ ಸಿಬ್ಬಂದಿಗಳು ಅಲ್ಲೆಲ್ಲ ಹುಡುಕಾಡಿದ್ದಾರೆ, ಆದ್ರೂ ಆ ಮಗು ಸಿಕ್ಕಿಲ್ಲ. ಆ ಒಂದು ಶ್ವಾನಕ್ಕೆ, ಅನಿಲ್ ಕಾಳಪ್ಪ ಅನ್ನೋರ ಒಂದು ಶ್ವಾನ, ಓರಿಯೋ ಅನ್ನೋ ಒಂದು ಶ್ವಾನ ಆ ಮಗುನ ಕಂಡುಹಿಡಿಯುತ್ತೆ. ಆವಾಗ ಎಲ್ಲರ ಮುಖದಲ್ಲಿ ಎಷ್ಟೊಂದು ಸಂತೋಷ, ಖುಷಿ. ನಿನ್ನೆ ಮಧ್ಯಾಹ್ನದಿಂದ ಹುಡುಕಾಡಿ ಮಗು ಜೀವಂತವಾಗಿ ಸಿಕ್ತಲ್ಲ, ಅದು ಬಹಳ ಮುಖ್ಯವಾಗಿ ಅವರಿಗೆ ಖುಷಿ ಅಂತಂದಂಥ ವಿಷಯ. ಗೊತ್ತಿಲ್ಲ ಆ ಮಗು ಏನು ಅದೃಷ್ಟ ಮಾಡಿತ್ತು ಸುನನ್ಯ, ಮತ್ತೆ ಈ ಒಂದು ಪವಾಡ ಸದೃಶ್ಯದಲ್ಲಿ ಬದುಕಿ ಬಂತಲ್ಲ, ಎಲ್ಲರನ್ನ ಖುಷಿ ಪಡಿಸುತ್ತೆ. ಅವರೆಲ್ಲರೂ ಇಷ್ಟು ನಾವು ಎಫರ್ಟ್ ಹಾಕಿ ಹುಡುಕಿದ್ಕೂ ಸಾರ್ಥಕ ಆಯ್ತಪ್ಪ ಅಂತ ಅನ್ಕೊಂತಾರೆ. ರಾತ್ರಿ ಎಲ್ಲ ಹುಡುಕಿರ್ತಾರೆ, ಆ ನೋವೆಲ್ಲ ಅವರು ಮರ್ತಿದ್ದಾರೆ ಆ ಮಗುನ ಮುಖವನ್ನು ನೋಡಿ. ಆ ಮಗುನ ನೋಡಿ ಎಷ್ಟು ಒಂಥರ ಅವಳಿಗೇನೋ ಧೈರ್ಯನ, ಇಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಧೈರ್ಯ ಬಂತ. ರಾತ್ರಿ ಏನು ಅಳದರೆ ಸುಮ್ಮನೆ ಕೂತಂಥದ್ದು. ಏನಾದ್ರು ಗೊತ್ತಾಗಿದ್ರೆ, 2 ವರ್ಷದ ಪುಟ್ಟ ಮಗು ಅಂತಂದ್ರೆ ಅಕಸ್ಮಾತ್ ಗೊತ್ತಾಗಿದ್ರೆ, ಇಲ್ಲೆಲ್ಲ ಹೊರ ಹೋಗ್ತಿದ್ದಾರೆ ಅಂತನಾದ್ರೂ ಗೊತ್ತಾಗಿದ್ರೆ ಒಂದು ಅಳ್ತಿತ್ತ ಅಥವಾ ಎಲ್ಲರೂ ಓಡಾಡ್ತಿದ್ದ ಗೊತ್ತಿಲ್ಲ, ಮಗು ಏನು ಅನ್ಕೋತು ಅಂತ. ಆದರೆ ಅವಳ ಆತ್ಮಸ್ಥೈರ್ಯಕ್ಕೆ ನಿಜವಾಗ್ಲೂ ಸಲ್ಯೂಟ್ ಮಾಡಬೇಕು. ಅಷ್ಟು ಪುಟ್ಟ ಮಗು ರಾತ್ರಿ ಕಳೆದು ಬೆಳಿಗ್ಗೆ ಜೀವಂತವಾಗಿ ಸಿಗುತ್ತೆ. ಆ ಮಗುನ ಎಲ್ಲರೂ ಮಾತಾಡಿಸ್ತಾ ಇದ್ದಾಗ, ಯಾರು ನಿನ್ನ ಕರ್ಕೊಂಡು ಹೋದರು, ಯಾರು ನೀವು ವಿಜಲ್ನ ನೋಡಿ ಯಾರು ಕರ್ಕೊಂಡು ಹೋಗ್ದಾರು ಅಂತಾರೆ. ಒಂದೇ ಮಾತು ಹೇಳ್ತಿತ್ತು, ಅವ್ವ ಅಂತ. ಆದರೆ ಅವಳು ಧೈರ್ಯಕ್ಕೆ ಒಂದು ಸಲ್ಯೂಟ್ ಮಾಡಬೇಕು. ಅಷ್ಟು ಧೈರ್ಯದಲ್ಲಿ ಕೂತು ಮತ್ತೆ ಸಿಕ್ಕಿದಾರಲ್ಲ, ಅದಕ್ಕೆ ಮಗು ಜೀವಂತವಾಗಿದೆ ಅಂತ ಗೊತ್ತಾದ ತಕ್ಷಣ ತಂದೆ ತಾಯಿಗಳು ಓಡಿ ಹೋಗಿ ತಬ್ಕೊಬಿಡ್ತಾರೆ. ಆ ಮಗುನ ಎತ್ಕೋತಾರೆ, ಮುದ್ದಾಡ್ತಾರೆ. ಅವಾಗ ಹಂಗೆ ಅನ್ಸುತ್ತೆ, ಇಲ್ಲ ನಮ್ಮ ಒಂದು ಸಣ್ಣ ಬೇಜವಾಬ್ದಾರಿತನ ನನ್ನ ಮಗುಗೆ ಈ ಥರ ಸಂಕಷ್ಟನ ತಂದು ಓಡುತ್ತಲ್ಲಪ್ಪ ಅಂತ. ಅವ್ರಿಗೆ ಖುಷಿನ, ಅಥವಾ ಈ ಥರ ಒಂದು ಘಟನೆ ಆಯ್ತಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಅನ್ನೋ ಒಂದು ಆತಂಕನ, ಏನೋ ಆ ಮಗುನ ತಬ್ಕೊಂಡು ಅವ್ರಿಗೆ ಎಷ್ಟು ದುಃಖ ಆಯಿತು ಅದನ್ನೆಲ್ಲ ಆ ಮಗುನ ಎದುರುಗಡೆ ತೋರಿಸ್ಕೊಂಡ್ಬಿಡ್ತಾರೆ. ಅಷ್ಟು ಅವರು ಅಳ್ತಾರೆ. ಅದಾದಮೇಲೆ ಅರಣ್ಯ ಸಿಬ್ಬಂದಿಗಳಿರ್ತಾರಲ್ಲ, ನಾವು ರಾತ್ರಿ ಹುಡುಕಾಡಿದ್ವಿ, ಬೆಳಿಗ್ಗೆ ಎಲ್ಲ ಹುಡುಕಾಡಿದ್ವಿ, ಆದ್ರೂ ಮಗು ಜೀವಂತವಾಗಿ ನಮ್ಮ ಕೈ ಸೇರ್ತಲ್ಲ. ಏನು ಒಂದು ಸಣ್ಣ ಪುಟ್ಟ ಗಾಯ ಆಗಿಲ್ಲ, ಒಂದು ತರ್ಚಿಲ್ಲ, ಏನಿಲ್ಲ. ಮಗು ನಡ್ಕೊ ಬಂದು ಇವಾಗ ಇಲ್ಲಿ ಕೂತಿದ್ಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಆ ಮಗು ಚೆನ್ನಾಗಿತ್ತು, ಆರಾಮಾಗಿತ್ತು. ಹಾಗಾಗಿ ಎಲ್ರಿಗೂ ಕೂಡ ಖುಷಿ ಆಯಿತು. ಎಲ್ಲ 2 ದಿನ ಹುಡುಕಾಡಿದ್ರು ಆರಾಮಾಗಿ ಮಗು ಸಿಕ್ತಲ್ಲ ಅಂತ. ಅದಕ್ಕಿಂತ ಇನ್ನೊಂದು ಏನು ಗೊತ್ತಾ, ನಮ್ಮ ಒಂದು ಸಣ್ಣ ನಿರ್ಲಕ್ಷ್ಯ ಇದೆಯಲ್ಲ ತಂದೆ ತಾಯಿಗಳು ಮಾಡೋದು, ಏನೋ ಒಂದು 5 ನಿಮಿಷ ಮೊಬೈಲ್ನ ನೋಡ್ಬಿಡೋಣ ಅಂತ ಅಂದ್ಬಿಟ್ಟು, ಅದ ಒಂದು ಸಣ್ಣ ನಿರ್ಲಕ್ಷ್ಯ ಇಂಥ ಪ್ರಕರಣಗಳು ಆಗೋಕ್ಕೆ ಸಾಧ್ಯ. ನಾವು ಎಷ್ಟೋ ಪ್ರಕರಣಗಳನ್ನ ನೋಡಿದ್ದೀವಿ, ನಾವೆಷ್ಟೋ ಸಾವಿರಾರು ಪ್ರಕರಣಗಳನ್ನ ನೋಡಿದ್ದೀವಿ. ಇವತ್ತಲ್ಲ, ತುಂಬ ವರ್ಷಗಳಿಂದ ಈ ಥರ ಪ್ರಕರಣಗಳು ನಡ್ಕೊ ಬಂದಿದ್ದಾವೆ. ಮೊಬೈಲಲ್ಲಿ ಮುಳುಗಿರ್ತೀವಿ, ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಮಕ್ಕಳು ಇಲ್ಲೇ ಆಟ ಆಡ್ತಾ ಇರ್ತಾರೆ, ಇಲ್ಲ ಈಗ ನೋಡಿದೆ ಇಲ್ಲೇ ಇರ್ತಾರೆ ಅಂತ ಎಷ್ಟೋ ಸರಿ ಅನ್ಕೊಂತೀವಿ. ಆದರೆ ಹಾಗಾಗಿರಲ್ಲ.
ನಮ್ಮ ಬೇಜವಾಬ್ದಾರಿತನ, ನಮ್ಮ ನಿರ್ಲಕ್ಷ್ಯ ಕೆಲವೊಂದ್ಸರಿ ಈ ಥರ ಅವಘಡಗಳನ್ನ ಆಗ್ತವೆ. ತನ್ನ ಪ್ರಾಣಗಳು ಎಷ್ಟೋ ಪುಟ್ಟ ಮಕ್ಕಳು ತನ್ನ ಪ್ರಾಣನ ಕಳ್ಕೊಂಡಿದ್ದೇವೆ ಅಂತ ಎಷ್ಟೋ ಪ್ರಕರಣ ನಾವು ನೋಡಿದ್ದೀವಿ ಅಲ್ಲ. ಈಗ ಎಲ್ಲರೂ ಹೇಳೋದೇನು ಗೊತ್ತಾ, ಯಾವುದೋ ಒಂದು ಪವಾಡ ಆಗಿದೆ ಇಲ್ಲಿ ಅಂತ. ನಿಜವಾಗ್ಲೂ ಗೊತ್ತಿಲ್ಲ, ಪವಾಡನ ವಿಸ್ಮಯನ ಏನೋ ಗೊತ್ತಿಲ್ಲ, ಆದರೆ ಆ ಮಗು ಸಿಕ್ತಲ್ಲ, ಜೀವಂತವಾಗಿ ಸಿಕ್ತಲ್ಲ, ಸುರಕ್ಷಿತವಾಗಿ ಸಿಕ್ತಲ್ಲ, ಏನೋ ಆಗದೇನೆ, ಅದೇ ಒಂದು ಖುಷಿಯ ವಿಷಯ. ಈ ಪ್ರಕರಣವನ್ನ ನಾನು ಗಮನಿಸಿದಾಗ ನಂಗೆ ಅನ್ಸಿದಿಷ್ಟೇ, ನಿರ್ಲಕ್ಷ್ಯನ ಬಿಡಬೇಕು, ಜವಾಬ್ದಾರಿನ ತಗೋಬೇಕು. ಸುತ್ತಮುತ್ತ ಏನಾಗ್ತಾ ಇದೆ, ನಾವು ಎಲ್ಲಿದ್ದೀವಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಇಲ್ಲ ಅಂತಂದ್ರೆ ಈ ಥರ ಅಚಾತುರ್ಯ ಅವಘಡಗಳು ನಡೆದಾಗ ಅದರ ಕಷ್ಟನ ತಡ್ಕೊಳ್ಳೋದು ತುಂಬ ಕಷ್ಟ. ಆ ಮಗು ಸುರಕ್ಷಿತವಾಗಿ ಬಂದಿದೆಯಲ್ಲ, ಅದಕ್ಕೆ ಶುಭ ಹಾರೈಸ್ತಾ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾ ಹಂದರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮಾಡಿ ತಿಳಿಸಿ. ಎಲ್ರಿಗೂ ಕೂಡ ಧನ್ಯವಾದಗಳು.